ಸಾಲ್ವ್ ಮಾಡೋದಂಥ ಸಿಂಪಲ್ ಮೆಥಡ್ನ ಇವತ್ತು ನಾವು ಕಲಿಯೋಣ. ಇದು ನೋಡಿ ರೂಬಿಕ್ಸ್ ಕ್ಯೂಬು. ಇದರಲ್ಲಿ 6 ಕಲರ್ ಇರುತ್ತೆ. 1 2 3 4 5 6 ಈ 6 ಕಲರು. ಆಮೇಲೆ ಈ ರೂಬಿಕ್ಸ್ ಕ್ಯೂಬಲ್ಲಿ 8 ಮೂಲೆಗಳು ಇರ್ತವೆ. 1 2 3 4 5 6 7 8. ಆಮೇಲೆ ಈ ಸೆಂಟ್ರ್ ಕಾರ್ನರ್ಗಳು 4 ಇರ್ತವೆ. 1 2 3 4. ಈ ಸೆಂಟ್ರ್ ಪಾಯಿಂಟ್ಗಳು 6. ಇದು 1 2 3 4 5 6. ಮತ್ತು ಈ ರೂಬಿಕ್ಸ್ ಕ್ಯೂಬಲ್ಲಿ ಈ ಕಾರ್ನರ್ ಪಾಯಿಂಟ್ಗಳಿರ್ತಾವಲ್ಲ, ಈ ಕಾರ್ನರ್ ಪಾಯಿಂಟ್ಗಳಲ್ಲಿ 3 ಕಲರ್ ಬರ್ತವೆ. ಇದರಲ್ಲಿ ನೋಡಿ 1 2 3. ಪ್ರತಿಯೊಂದು ಕಾರ್ನರಲ್ಲೂ 3 ಕಲರ್ ಬರ್ತವೆ. ಹಾಗೂ ಸೆಂಟ್ರ್ ಕಾರ್ನರಲ್ಲಿ 2 ಕಲರ್ಗಳಿರ್ತವೆ. 1 2 ಪ್ರತಿಯೊಂದರಲ್ಲಿದೆ. ಒಂದಲ್ಲ ಎರಡಲ್ಲ, ಎಲ್ಲ ಕಾರ್ನರಲ್ಲೂ ಎಲ್ಲ ಇರ್ತವೆ. ಆಮೇಲೆ ಸೆಂಟ್ರಲ್ಲಿರೋ ಕಲರು ಯಾವತ್ತೂ ಚೇಂಜ್ ಆಗೋಲ್ಲ, ಅದಲ್ಲೇ ಇರುತ್ತೆ ಕಲರ್ಗಳು. ಈಗ ರೂಬಿಕ್ಸ್ ಕ್ಯೂಬ್ನ ಸಾಲ್ವ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ಈಗ ನಾವು ಇದಕ್ಕೆ ಫಾರ್ಮುಲಾಗಳಿಗೆ ಒಂದೊಂದು ಕೋಡ್ ವರ್ಡ್ ಕೊಟ್ಟಿದ್ದಾರೆ, ಅದನ್ನು ಫಸ್ಟ್ ತಿಳ್ಕೊಳ್ಳೋಣ. ಇದು ಫ್ರಂಟು ಎಫ್, ಇದು ಟಾಪು ಟಿ, ಇದು ರೈಟ್ ಆರ್, ಇದು ಲೆಫ್ಟ್ ಎಲ್, ಇದು ಬಾಟಮ್ ಬಿ, ಇದು ಬ್ಯಾಕ್. ಆಯಿತಾ? ಈಗ ನೋಡಿ, ಇದು ಹೀಗೆ ಮಾಡಿದರೆ ಫ್ರಂಟ್ ಎಫ್, ಇದು ಎಫ್. ಇದನ್ನೇ ಆ್ಯಂಟಿ ಕ್ಲಾಕ್ ವೈಸ್ ತಿರುಗಿಸಿದರೆ ಎಫ್ ಡ್ಯಾಶ್. ಗೊತ್ತಾಯ್ತಾ? ಇದು ರೈಟ್, ಇದನ್ನೇ ಆ್ಯಂಟಿ ಕ್ಲಾಕ್ ವೈಸ್ ತಿರುಗಿಸಿದರೆ ಆರ್ ಡ್ಯಾಶ್. ಇದು ಲೆಫ್ಟ್ ಎಲ್, ಇದನ್ನು ಆ್ಯಂಟಿ ಕ್ಲಾಕ್ ವೈಸ್ ತಿರುಗಿಸಿದರೆ ಎಲ್ ಡ್ಯಾಶ್. ಇದು ಟ್ಯಾಪ್ ಟಿ, ಇದನ್ನು ಆ್ಯಂಟಿ ಕ್ಲಾಕ್ ವೈಸ್ ತಿರುಗಿಸಿದರೆ ಟಿ ಡ್ಯಾಶ್. ಇದು ಬಾಟಮ್ ಬಿ, ಇದನ್ನು ಆ್ಯಂಟಿ ಕ್ಲಾಕ್ ವೈಸ್ ತಿರುಗಿಸಿದರೆ ಪಿ ಡ್ಯಾಶ್. ಇದು ಬ್ಯಾಕ್ ಬಿ, ಇದನ್ನು ಆ್ಯಂಟಿ ಕ್ಲಾಕ್ ವೈಸ್ ತಿರುಗಿಸಿದರೆ ಬಿ ಡ್ಯಾಶ್. ಈ ರೀತಿ ಅದರದ್ದು ಫಾರ್ಮುಲಾಗಳಿಗೆ ಒಂದೊಂದು ಕೋಡ್ ವರ್ಡ್ ಇರುತ್ತೆ. ಈಗ ಇದನ್ನು ಸಾಲ್ವ್ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ. ಈಗ ಮೊದಲಿಗೆ ಯಾವುದಾದ್ರೂ ಒಂದು ಕಲರ್ನ ನಾವು ಚೂಸ್ ಮಾಡ್ಕೋಬೇಕು. ಯಾವ ಕಲರ್ನ ಚೂಸ್ ಮಾಡ್ಕೊಳ್ಳೋಣ ಅಂದರೆ, ನಮಗೆ ಸಿಂಪಲ್ಲಾಗಿ ವೈಟ್ ಕಲರ್ನ ಚೂಸ್ ಮಾಡ್ಕೋಬೇಕು. ಮತ್ತು ಯಾವ ಕಲರ್ನೂ ನೀವು ನೋಡಬೇಡಿ, ವೈಟ್ ಕಲರಲ್ಲಿ ಈಗ ನಾವು ಮೊದಲಿಗೆ ಸ್ಟಾರ್ಟ್ ಮಾಡಬೇಕಾಗಿರೋದು ಪ್ಲಸ್ ಮಾರ್ಕ್ನ ಮಾಡಬೇಕು. ಇಲ್ಲೂ ವೈಟ್ ಬರಬೇಕು, ಇಲ್ಲೂ ವೈಟ್ ಬರಬೇಕು, ಇಲ್ಲೂ ವೈಟು. ಈ ಪ್ಲಸ್ ಮಾರ್ಕ್ನ ನಾವು ಮೊದಲು ಸಾಲ್ವ್ ಮಾಡ್ಕೋಬೇಕು. ಅದು ಹೇಗೆ ಅಂತ ನಾನೀಗ ಹೇಳ್ತೀನಿ ನೋಡಿ. ಈಗ ಪ್ಲಸ್ ಮಾರ್ಕ್ ಇದೆ, ಇಲ್ಲಿ ನೋಡಿ ವೈಟ್ ಕಲರ್ ಇಲ್ಲಿದೆ, ರೆಡ್ ಇದೆ, ವೈಟ್ ಇದೆ. ಈಗ ರೆಡ್ ಎಲ್ಲಿದೆ? ಇಲ್ಲಿದೆ. ಅಲ್ಲಿಗೆ ಇದನ್ನು ತಿರುಗಿಸ್ಕೊಳ್ಳಿ. ಈಗ ರೆಡ್ಡು ಟಾಪಲ್ಲಿ ಬಂದಿದೆ. ಈಗ ರೆಡ್ಡನ್ನು ನಾವು ಇಲ್ಲಿಗೆ ತರಬೇಕು, ವೈಟನ್ನು ಮೇಲೆ ತರಬೇಕು. ಅದನ್ನು ಹೇಗೆ ಮಾಡೋದು ಅಂತ ನಾನು ಹೇಳ್ತೀನಿ ನೋಡಿ. ಈಗ ಮೊದಲು ಇದನ್ನು ಒಂದು ರೌಂಡ್ ತಿರುಗಿಸ್ಕೊಂಬಿಡೋಣ. ರೊಟೇಟ್ ಆದಮೇಲೆ ಈಗ ನೋಡಿ ವೈಟ್ ಇಲ್ಲಿಗೆ ಬಂದಿದೆ.
ಹಾಗೆ ಟಾಪ್ನ ಒಂದು ಸಲ ಇಟ್ಕೊಳ್ಳಿ. ಆಮೇಲೆ ಈ 2 ಲೇಯರ್ನ ತಿರುಗಿಸ್ಬಿಡಿ. ಕರೆಕ್ಟಾಗಿ ತಿರುಗಿಸ್ಬಿಟ್ಟು ಈಗ ಒಂದು ಸಲ ರೊಟೇಟ್ ಮಾಡಿಬಿಡಿ. ಈ ರೆಡ್ ಎಲ್ಲಿ ಬಂದಿದೆ, ಇಲ್ಲಿ ಬಂದಿದೆ. ಅದನ್ನು ಅಲ್ಲಿಗೆ ತಗೊಂಬಂದು ಎಲ್ಲಿದೆ ರೆಡ್ಡು ಅಲ್ಲಿಗೆ ತಗೊಂಡೋಗಿ ನಿಲ್ಲಿಸ್ಬಿಡೋಣ. ಈಗ ರೆಡ್ಡಿಗೆ ರೆಡ್ಡು, ವೈಟು ಒಂದಾಗಿದೆ. ಈಗ ಎರಡನೇ ಕಲರ್ ಚೂಸ್ ಮಾಡ್ಕೊಳ್ಳಿ. ಈಗ ಎಲ್ಲಿದೆ ಬ್ಲೂ ಈಗ ಬಾಟಮಲ್ಲೇ ಇದೆ. ಇದನ್ನು ನಾವು ಇಲ್ಲಿಗೆ ತರಬೇಕು. ಸಿಂಪಲ್. ಇದನ್ನು ಒಂದು ರೌಂಡ್ ತಿರುಗಿಸ್ಕೊಡಿ. 180 ಡಿಗ್ರಿಯಲ್ಲಿ ತಿರುಗಿಸ್ಕೊಂಬಿಡಿ. ಬ್ಲೂ ರೆಡ್ ವೈಟ್ ಆಗಿದೆ. 2 ಕಲರ್ ಈಗ ನಮಗೆ ಅಡ್ಜಸ್ಟ್ ಆಯಿತು. ಈಗ ಬೇಕಾಗಿರೋದು ನಮಗೆ ಆರೆಂಜ್ ಕಲರ್ ಇಲ್ಲೇ ಇದೆ ನೋಡಿ. ಇದನ್ನು ಹಾಗೆ ಮೊದಲಿಗೆ ಹೇಳ್ದಂಗೆ ಈ ಟಾಪ್ನ ಹಿಂಗೆ ಇಟ್ಕೊಳ್ಳಿ. ಒಂದು ರೌಂಡ್ ರೊಟೇಟ್ ಮಾಡ್ಕೋಬೇಕು. ಆಮೇಲೆ ಈ ಟಾಪ್ನ ಇಲ್ಲೇ ಇಟ್ಕೊಳ್ಳಿ. ಇಟ್ಕೊಂಡಾದ್ಮೇಲೆ ಇದನ್ನೊಂದು ರೊಟೇಟ್ ಮಾಡ್ಕೊಳ್ಳಿ. ಇದೀಗ ಈ ಬದಿ ಬಂದಿದೆ. ಇದನ್ನು ನಾವು ಈ ಟಾಪ್ ಇಟ್ಕೊಂಡು ಒಂದು ರೌಂಡ್ ರೊಟೇಟ್. ಇವಾಗ ಇದನ್ನು ನಾವು ತಿರುಗಿಸ್ಕೊಂಡ್ಬಿಡೋಣ. ಬ್ಲೂ ಎಲ್ಲಿದೆ, ರೆಡ್ಡಿಗೆ ಬಂದಿದೆ. ಇದು ರೆಡ್ಡಿಗೆ ಬಂದಿರೋದ್ರಿಂದ ಈಗ ನೋಡಿ ಎಲ್ಲ ಚೇಂಜ್ ಆಯಿತು. ಈಗೆಲ್ಲ ಚೇಂಜ್ ಆದರೆ ಏನು ಮಾಡ್ಕೋಬೇಕು, ಈ ಬ್ಲೂ ಎಲ್ಲಿದೆ ಅಲ್ಲಿಗೆ ತಗೊಂಬಂದು ಬ್ಲೂ ನಿಲ್ಲಿಸಿ. ಬಂತು. ರೆಡ್ಡಿಗೆ ರೆಡ್ ಬಂತು. ಗ್ರೀನಿಗೆ ಗ್ರೀನ್ ಬಂದಿದೆ. ಆರೆಂಜಿಗೆ ಆರೆಂಜ್ ಬಂದಿದೆ. ಈಗ ಗ್ರೀನ್ ಒಂದು ಬಾಕಿ ಇದೆ. ಈ ಗ್ರೀನ್ ಹೆಂಗೆ ಮಾಡೋದು ಅಂತೇಳಿ ನೋಡಿ. ಈಗ ಹುಡುಕಿ, ಈ ಕಾರ್ನರಲ್ಲೆಲ್ಲಾದರೂ ಗ್ರೀನ್ ಸಿಗುತ್ತಾ? ಸೆಂಟ್ರ್ ಕಾರ್ನರಲ್ಲಿಲ್ಲ. ಈಗೆಲ್ಲಿದೆ ಗ್ರೀನು? ಇಲ್ಲಿದೆ ನೋಡಿ. ಈ ಗ್ರೀನ್ನ ನಾವು ಬಾಟಮಿಗೆ ತಗೊಂಡು ಹೋಗಬೇಕು. ಬಾಟಮಿಗೆ ತಗೊಂಡೋದ್ಮೇಲೆ ಒಂದು ಲೇಯರ್ನ ತಿರುಗಿಸ್ಕೊಳ್ಳಿ. ಆಮೇಲೆ ಮತ್ತೆ ಇದನ್ನು ಆ ಪೊಸಿಷನ್ಗೆ ತಂದು ನಿಲ್ಲಿಸಿ. ಈಗ ಗ್ರೀನ್ ಎಲ್ಲಿದೆ, ಇಲ್ಲಿದೆ. ಈಗ ಎಲ್ಲಿ ಬರಬೇಕದು, ಇಲ್ಲಿಗೆ ಬರಬೇಕು. ಅಲ್ಲಿ ಬರಬೇಕು ಅಂದರೆ ಬಾಟಮ್ನ ತಿರುಗಿಸ್ಕೊಳ್ಳಿ 2 ರೌಂಡು. ಈಗ ಎಲ್ಲಿ ಬಂದಿದೆ, ಇದೇ ಗ್ರೀನಿಗೆ ಬಂದಿದೆ. ಇಲ್ಲಿ ನೋಡಿ, ಇಲ್ಲಿ ಬಂದಿದೆ. ಈಗ ಇದನ್ನು ಒಂದು ರೌಂಡ್ ತಿರುಗಿಸ್ಕೊಳ್ಳಿ 180 ಡಿಗ್ರಿಯಲ್ಲಿ. ಈಗ ನೋಡಿ ಫ್ರೆಂಡ್ಸ್, ಪ್ಲಸ್ ಮಾರ್ಕ್ ಬಂದಿದೆ. ಈ ಪ್ಲಸ್ ಮಾರ್ಕ್ ಮಾತ್ರ ಬಂದರೆ ಸಾಲದು. ಇಲ್ಲಿ ನೋಡಿ, ಕಲರ್ ಮ್ಯಾಚ್ ಆಗಬೇಕು. ಗ್ರೀನಿಗೆ ಗ್ರೀನ್ ಬಂದಿದೆ, ರೆಡ್ಡಿಗೆ ರೆಡ್ ಬಂದಿದೆ, ಬ್ಲೂ ಬಂದಿದೆ, ಆರೆಂಜಿಗೆ ಆರೆಂಜ್ ಬಂದಿದೆ. ಇದಿಷ್ಟು ಮಾಡಬೇಕು. ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಎಷ್ಟು ಸಾಧ್ಯನೋ ಅಷ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೇನು ಫಾರ್ಮುಲಾ ಇಲ್ಲ. ಇದಕ್ಕೆ ಫ್ರಂಟು ಬ್ಯಾಕು ಈಗ ನಾನು ಮೊದಲೇ ಏನು ಹೇಳಿದ್ದೀನಿ ಅದೇ ಫಾರ್ಮುಲಾಗಳಿರೋದು. ಅದನ್ನೇ ನೀವು ಕರೆಕ್ಟಾಗಿ ತಿಳ್ಕೊಬೇಕು. ಅದು ತಿಳ್ಕೊಂಡ್ರೆ ಮಾತ್ರ ನಿಮಗೆ ಫಾರ್ಮುಲಾಗಳು ನೆನಪಲ್ಲಿ ಇಟ್ಕೊಳ್ಳೋಕೆ ಸಾಧ್ಯ. ಅದಕ್ಕೋಸ್ಕರ ಈಗ ಈ ಪ್ಲಸ್ ಮಾರ್ಕ್ ಹೇಗೆ ಮಾಡೋದು ಅನ್ನೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆಮೇಲೆ ನಾಳೆ ಇನ್ನೊಂದು ವಿಡಿಯೋ ಹಾಕ್ತೀನಿ. ಆಮೇಲೆ ಇದನ್ನು ಈ ಕಾರ್ನರ್ ಪಾಯಿಂಟನ್ನು ಹೇಗೆ ತಗೊಬಂದು ಇಲ್ಲಿಗೆ ಸೆಟ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಅಲ್ಲಿ ತನಕ ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ. ಇದು ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಆದರೆ ಈ ಕಾರ್ನರ್ ಪಾಯಿಂಟನ್ನು ನಾವು ಈಸಿಯಾಗಿ ಸಾಲ್ವ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಮತ್ತೆ ನಾಳಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.